ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಈ ಮಣಿ ಬೆಂಗಳೂರಿಗೆ ಬಂದ್ಮೇಲೆ ನನ್ಗಿಂತ ಜಾಸ್ತಿ ಕೆಲಸ ಇರೋಳ್ ತರ ಆಡ್ತಾಳಲ್ಲ. ನನ್ ಕೈಗೆ ಸಿಗಲ್ಲ ಅಂತಾಳೆ. ಫ್ಯಾಕ್ಟ್ರಿ ತುಂಬಾ ಅವಳದೇ ದರ್ಬಾರ್ ಆಗೋಗ್ಬಿಟ್ಟಿದೆ. ಇನ್ನೊಂದ್ ಸ್ವಲ್ಪ ದಿವಸ ಹೋದ್ರೆ ಅವಳ ಜೊತೆ ಮಾತಾಡಕ್ಕೆ ನಾನು ಅನುಮತಿ ತಗೋಬೇಕೇನೋ. ಹೌದು, ಈ ಮಣಿ ಎಲ್ಲೋದ್ಲು? ದುರ್ಗಾ, ಬಾಸು, ನ್ಯಾಯವಾಗಿ ಹೇಳ್ಬೇಕಂದ್ರೆ ಬಾಸಿಗ್ ಬೇರೆಯವ್ರ ಬಕೆಟ್ ಹಿಡಿಬೇಕು. ಇಲ್ಲಿ ನೋಡಿದ್ರೆ ಬಾಸೇ ಬಕೆಟ್ ಹಿಡಿತಿದಾರಲ್ಲ. ಅಯ್ಯಯ್ಯೋ, ಏನಾಯ್ತು ಬಾಸು? ಬಕೆಟ್ ಇಲ್ಲಿದ್ಯಾ? ನಾನು ಎಲ್ಲಾ ಕಡೆ ಹುಡುಕ್ತಿದ್ದೆ. ಶಟ್ ಅಪ್. ನನ್ ಮುಂದೆ ಡ್ರಾಮಾ ಆಡ್ಬೇಡ. ನಿಂಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಕೆಲ್ಸನಾ? ನಮ್ ದುರ್ಗಂಗೆ ಬೇಕಾದಷ್ಟು ಕೆಲ್ಸ ಬಾಸು. ನಿಮ್ ಮೇಲ್ ಬಣ್ಣ ಚೆಲ್ಲೋದು, ನಿಮ್ಗೆ ನೆಲ ಒರೆಸಿರೋ ನೀರು ಹಾಕೋದು, ನಿಮ್ ತಲೆ ಮೇಲ್ ಬಕೆಟ್ ಬೀಳ್ಸೋದು. ಒಂದೋ ಎರಡೋ? ಮಣಿ, ಎಲ್ಲಿಂದ ಬಂದು ಸೇರ್ಕೊಂಡ್ರು? ಬಾಸು, ದುರ್ಗಾಪುರ. ವಾಟ್? ಅಲ್ಲ, ಎಲ್ಲಿಂದ ಬಂದ್ರಿ ಅಂದ್ರಲ್ಲ, ದುರ್ಗಾಪುರ ಅಂದೆ. ಯೋ ಇಂಪಾಸಿಬಲ್. ಅಯ್ಯೋ ಭಗವಂತ, ಇಲ್ಲೇನ್ ನಡೀತಿದೆ? ಇವ್ರಿಬ್ರು ಪ್ಯಾಚಪ್ ಮಾಡೋದಕ್ಕೆ ನಾನ್ ಪರದಾಡ್ತಿದ್ರೆ ಇಲ್ಲಿ ನೋಡಿದ್ರೆ ಹೀಗೆ. ಶೋ, ಇನ್ನು ಏನೇನ್ ನೋಡ್ಬೇಕು. ಬಾಸು, ಬಕೆಟು ಬಕೆಟು ಹುಡುಕ್ತಿದ್ದೆ. ಬೆಳಗ್ಗೆನೆ ಮೂಡಲ್ಲ ಹಾಳು ಮಾಡು. ಏನಾಯ್ತು? ಏನಾಯ್ತಾ? ಆ ಜಗಳ ಗಂಟಿ ಇದ್ದಾಳಲ್ಲ. ಏನು ಏನಂದ್ರಿ ನೀವು? ಜಗಳ ಗಂಟಿ ಅಂದೆ. ನಮ್ಮಲ್ಲಿ ಯಾಕೆ? ದುರ್ಗಾ, ಏನಾಯ್ತು ಕರೆಕ್ಟ್ ಆಗಿ ಹೇಳಮ್ಮ. ನಂಗೆ ಗೊತ್ತು? ನಾನು ತಿರುಗ್ ನೋಡೋಷ್ಟ್ರಲ್ಲಿ ಬಕೆಟ್ ಇವ್ರ ತಲೆ ಮೇಲೆ ಬಿದ್ದಿತ್ತು. ಸುಳ್ಳು ಹೇಳ್ಬೇಡ. ಇದೆಲ್ಲ ನಿಂದೆ ಕಿತಾಪತಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಂದೇ ಕಿತಾಪತಿ ಅಂದ್ರೇನು? ಓ, ನನ್ ಬಣ್ಣ ಮಿಕ್ಸ್ ಮಾಡೋ ಬಕೆಟ್ ಅಲ್ಲಿ ನೀರ್ ತರ್ತಾ ಇದ್ದೆ. ನೀರ್ ಹಾಕಿ ತಿರುಗುವಾಗ ಬಕೆಟ್ ನಿಮ್ ತಲೆ ಮೇಲೆ ಬಿತ್ತು ಅಂತನಾ? ಅಲ್ವಾ ಅಂಕಲ್? ಕೇಳಿಸ್ಕೊಂಡ್ರ ಅವಳ ಬಾಯ್ ನಿಜ ಬಂತು ತಾನೆ? ಅಲ್ಲ, ಕಣ್ಣು ಮತ್ತೆ ಬುದ್ಧಿ ನನ್ನ ಮನೇಲಿ ಇಟ್ಟು ಬಂದಿರ್ತೀಯ. ಎಷ್ಟೇ ಸಲ ಈಗ ಆಗ್ತಾ ಇರೋದು? ಬಕೆಟ್ ಬೀಳ್ತಾ ಇರೋದು ಮೊದಲನೇ ಸಲ ಅಲ್ವಾ ಬಾಸು? ಹೌದೌದು, ಲೆಕ್ಕದಲ್ಲಿ ನಮ್ ದುರ್ಗ ಯಾವಾಗ್ಲೂ ಪಕ್ಕ. ಈ ಮಣಿಗೇನ್ ಕೊಬ್ಬು? ಗೂಬೆ ಆಗಿ ಹುಟ್ಬೇಕಾಗಿತ್ತು, ಗಿಣಿಯಾಗಿ ಹುಟ್ಬಿಟ್ಟಿದೆ. ಪಾಪ ಶರತ್ ತುಂಬಾ ಕೋಪದಲ್ಲಿದ್ದಾರೆ. ಹೋಗಿ ಹೋಗಿ ಅವರನ್ನೇ ಕೆಣ್ಕತ್ತೆ. ಆಹಾ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಇದೊಂದು ಬಂದ್ಬಿಡ್ತು. ಬಾಸು, ಆದ್ರೂ ಈ ಬಕೆಟ್ ಹೇಗ್ ಬಿತ್ತು ಅಂತ ನೀವ್ ಹೇಳೇ ಇಲ್ವಲ್ಲ? ನೋಡು, ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ. ನಾನ್ ಬುದ್ಧಿವಂತೆ ಅಂತ 3ನೇ ಕ್ಲಾಸಲ್ಲೇ ನಮ್ ಸರೋಜಾ ಮೇಡಮ್ ಹೇಳಿದ್ರು. ನಿಮಗೆ ಈಗ ಗೊತ್ತಾಗ್ತಿದೆ ಅಷ್ಟೇ. ಯಪ್ಪ, ಹೇಳ್ದ ಅಂಕಲ್, ಈ ಸ್ಕೂಲಲ್ಲೆಲ್ಲ ಪನಿಷ್ಮೆಂಟ್ ಕೊಡ್ತಾರಲ್ಲ, ಆ ತರ ನಮ್ ಕಂಪ್ನಿಲೂ ಸ್ಟಾರ್ಟ್ ಮಾಡೋಣ. ಓಕೆ ಬಾಸ್. ಇನ್ನೊಂದ್ಸಲ ಏನಾದ್ರೂ ಈ ಜಗಳ ಗಂಟೆ ಈ ರೀತಿ ರಿಪೀಟ್ ಮಾಡ್ಬೇಕು, ಇವಳ ತಲೆ ಮೇಲೆ ಈ ಬಕೆಟ್ ಹಾಕಿ ಬಿಸ್ತಲ್ 1 ಗಂಟೆ ನಿಲ್ಲಿಸ್ಬೇಕು. ಏನ್ ಹೇಳ್ತಿದ್ದೀರಾ ನೀವು? ಅದೆಲ್ಲ ನನ್ನ ಹತ್ರ ಇಟ್ಕೋಬೇಡಿ ನೀವು. ಹಲೋ ಮೇಡಮ್, ಈ ಕಂಪ್ನಿಗೆ ಬಾಸ್ ನಾನು ಹೇಳ್ದಂಗೆ ನೀನು ಕೇಳಬೇಕು. ಇನ್ನೊಂದ್ಸತಿ ಈ ತರ ಕಪ್ಪಿ ಚೇಷ್ಟೆ ಎಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಪನಿಷ್ಮೆಂಟ್ ಕೊಡಿಸ್ತೀನಿ. ಮೈಂಡ್ ಇಟ್. ದುರ್ಗಾ,
ಹೋಗಿ ನಿನ್ನ ಕೆಲಸ ನೋಡ್ಕೊಳಮ್ಮ. ಅಯ್ಯೋ ದೇವ್ರೆ, ಎಲ್ಲ ಕೊಟ್ಟೆ, ಆದ್ರೆ ಈ ದುರ್ಗಂಗೆ ಸ್ವಲ್ಪ ಬುದ್ಧಿನಾದ್ರೂ ಕೊಡೋದಲ್ವಾ? ಯಾಕೆ ಕೊಡ್ಲಿಲ್ಲ? ಈ ದುರ್ಗನ್ ದಾರಿಗೆ ಹೇಗ್ ತರ್ಲಪ್ಪ? Yeah, I have sent them to the quality check. Yeah, once it gets approved, yeah, I'll let you know. Okay, ಅದನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಹಾಂ. Wait a minute. Hey, ಏನು ಮಾಡ್ತಾ ಇದೀಯಾ? ಬ್ಯಾಗ್ನ ಕೈಯಲ್ಲಿ ತಾನೇ ಕೊಡ್ಬೇಕು, ಎಲ್ಲ ಕೇಕ್ ಹಾಕ್ತಾ ಇದೆಯಾ? ಬುದ್ಧಿ ಇಲ್ವಾ? ಅಯ್ಯೋ, ನೀವೇ ತಾನೇ ಹೇಳಿದ್ದು ಫ್ಯಾಕ್ಟ್ರಿ ಒಳಗೆ ನನ್ನ ಬಾಸು ನನ್ನ ಮಾತು ಕೇಳ್ಬೇಕೆಲ್ರು ಅಂತ. ನಾವು ಫ್ಯಾಕ್ಟ್ರಿಯಿಂದ ಆಚೆ ಇದ್ದೀವಿ ನೋಡಿ, ಇದು ರೋಡು. ನೀವ್ ಹೇಳ್ದಂಗೆ ಕೇಳ್ಬೇಕು ಅಂತ ಏನು ಇಲ್ವಲ್ಲ. ಬ್ಯಾಗ್ನ ನೀವೇ ಎತ್ಕೋಬಹುದು. ಇವಾಗ ನೀವ್ ನನ್ನ ಬಾಸ್ ಅಲ್ವಲ್ಲ. ಅತಿ ಆಯ್ತು ನಿಂದು. ನಿಮ್ದು ಅತಿ ಆಯ್ತು. ಮೇಡಮ್, ಏನಾದ್ರೂ ಕಳ್ದೋಗಿದ್ಯಾ? ಹುಡ್ಕೊಡ್ಲಾ? ಓ, ಮಣಿ ಹುಡುಕ್ತಿದ್ಯಾ? ನಾನ್ ಹುಡ್ಕೊಡ್ಲಾ? ಮಣಿ ಮಣಿ ಅರೆ, ಇದೇನಿದು? ನನ್ ಕೂಗಿದ್ ಕೂಡ್ಲೆ ಹಾರ್ಕೊಂಡ್ ಬಂದ್ಬಿಡೋಳು. ಎಲ್ಲೋದ್ಲಿವತ್ತು? ಅದು ಆಕ್ಚುಲಿ ಏನಾಯ್ತಂದ್ರೆ, ಬಾಸು, ನಿಮ್ಗೊಂದು ವಿಷಯ ಗೊತ್ತಾ? ಅದೇನನ್ ನೀನ್ ಯಾಕೆ ಬಂದೆ? ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ನನ್ನ ಕಣ್ಣಿಗೆ ಕಾಣಿಸಂಗೆ ಆಚೆ ಹೋಗ್ತಾ ಇರು. ಗೆಟ್ ಲಾಸ್. ಯಾವಾಗ್ಲೂ ಸಿನ್ಸಿನ ಅಂತಾನೆ ಸಿಡಕ್ ಮುತ್ತಿ ಸೀನಪ್ಪ. ಇವರಿಬ್ರು ನಿಂತಿರೋ ಪೋಸ್ ಎಷ್ಟ್ ಚೆನ್ನಾಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.